ಹೊಳೆಯಾಲೂರು ಗ್ರಾಮದಲ್ಲಿ ಯುವ ಕರ್ನಾಟಕ ವೇದಿಕೆಯ ವತಿಯಿಂದ ಹೊಳೆಯಾಲೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮತ್ತು ಸಮುದಾಯ ಆರೋಗ್ಯ ಭವನಕ್ಕೆ ಮೂಲಭೂತ ಸೌಕರ್ಯಗಳ ಮತ್ತು ಔಷಧಿ ಉಪಚಾರಗಳ ಇಲ್ಲದಿರುವುದು ದುರ್ದೈವ. ಯುವ ಕರ್ನಾಟಕ ವೇದಿಕೆಯ ಗದಗ ಜಿಲ್ಲಾ ಅಧ್ಯಕ್ಷರು ಶ್ರೀ ಎಂ.ಎಚ್. ನದಾಫ ರವರು ಸದರಿ ವಿಷಯವಾಗಿ ಮಾತನಾಡುವ ಮುಖಾಂತರ, ಹೊಳೆ ಆಲೂರಿನ ಸರ್ಕಾರಿ ಆಸ್ಪತ್ರೆಯು ಇದು 21 ಗ್ರಾಮಗಳಿಗೆ ದೊಡ್ಡ ಆಸ್ಪತ್ರೆ. ಆದರೆ ವೈದ್ಯಾಧಿಕಾರಿಗಳು ಮತ್ತು ಸ್ಟಾಫ್ ಇಲ್ಲದಿರುವುದು ಮತ್ತು ಸರಿಯಾಗಿ ಚಿಕಿತ್ಸೆ ಮತ್ತು ಔಷಧಿಗಳು ಮತ್ತು ಲಸಿಕೆಗಳು ಇಲ್ಲದಿರುವುದು ದುರ್ದೈವದ ಸಂಗತಿ. ಕಾರಣ ಇಲ್ಲಿ ಹೊಳೆ ಆಲೂರಿನ ಸುತ್ತಮುತ್ತಲಿನ ಗ್ರಾಮದಿಂದ ಬರುವ ರೋಗಿಗಳು ಚಿಕಿತ್ಸೆ ಪಡೆಯುವ ಸಲುವಾಗಿ ಹಾಗೂ ಹೆರಿಗೆ ಸಲುವಾಗಿ ಬರುತ್ತಿದ್ದು, ಆದರೆ ಇಲ್ಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಸುಮಾರು 100ರಿಂದ 150 ವರೆಗೆ ಓಪಿಡಿಯಾಗುತ್ತದೆ. ಆದರೆ ಇಲ್ಲಿ ಒಬ್ಬರೇ ವೈದ್ಯಾಧಿಕಾರಿಗಳು ಇದ್ದದ್ದು. ಸದರಿ ವಿಷಯ ಸುಮಾರು 6 ತಿಂಗಳು ಹಿಂದೆಯೇ ಸಮುದಾಯ ಆರೋಗ್ಯ ಭವನ ಹೊಳೆ ಆಲೂರಿನ ಮತಕ್ಷೇತ್ರದ ಶಾಸಕರು ಕೂಡ ಉದ್ಘಾಟನೆ ಮಾಡುವ ಮುಖಾಂತರ ಚಾಲನೆ ಕೊಟ್ಟಿದ್ದು, ಆದರೆ ಇಲ್ಲಿವರೆಗೂ ಸರಿಯಾದ ಚಿಕಿತ್ಸೆ ನಡೆಯುತ್ತಿಲ್ಲ. ಮತ್ತೆ ಸರಿಯಾಗಿ ವೈದ್ಯಾಧಿಕಾರಿಗಳು ಹಾಗೂ ಸ್ಟಾಫ್ ನರ್ಸ್ಗಳು ತುಂಬಾ ಅತ್ಯವಶ್ಯಕವಾಗಿದ್ದು, ಆದ್ದರಿಂದ ಶಾಸಕರು ಹಾಗೂ ಸಂಬಂಧಪಟ್ಟಂತ ಜಿಲ್ಲೆಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುವ ಮುಖಾಂತರ ಹೊಳೆ ಆಲೂರಿನ ಜನತೆಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಚಿಕಿತ್ಸೆ ಪಡೆಯುವ ಸಲುವಾಗಿ ಅನುಕೂಲತೆ ಮಾಡಿಕೊಡಬೇಕೆಂದು ಮಾತನಾಡಲಾಯಿತು. ಸದರಿ ವಿಷಯ ಆದಷ್ಟು ಬೇಗನೆ ಸ್ಥಳೀಯ ಶಾಸಕರು ಹಾಗೂ ಸಂಬಂಧಪಟ್ಟಂತ ಜಿಲ್ಲೆ ಹಾಗೂ ತಾಲೂಕಿನ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ಅನುಕೂಲತೆ ಮಾಡಿಕೊಡಬೇಕು. ಇಲ್ಲವಾದಲ್ಲಿ ಮುಂಬರುವ ದಿನಮಾನದಲ್ಲಿ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಆಸ್ಪತ್ರೆಯ ಮುಂಭಾಗದಲ್ಲಿ ಹೊಳೆಯಾಲೂರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರೊಂದಿಗೆ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಕೆಯನ್ನು ನೀಡುತ್ತೇವೆಂದು ಹೇಳಿದರು. ಈ ಸಮಯದಲ್ಲಿ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಡಾ. ಕಿರಣ್, ಯುವ ಕರ್ನಾಟಕ ವೇದಿಕೆಯ ಜಿಲ್ಲಾ ಉಪಾಧ್ಯಕ್ಷರು ಬಸವರಾಜ್ ಹಾದಿಮನಿ, ನಿಂಗಪ್ಪ ಹಾದಿಮನಿ, ಮಾರುತಿ ಮಾಡಸೊಪ್ಪಿ, ಶರೀಫ್ ನದಾಫ್, ರಾಜು ಹೊಂಬಾಳ, ಬಾಬು ಕಾತರಕಿ, ನಯೀಂ ನದಾಫ, ನಿಯಾಜ್ ಮುಲ್ಲಾ, ಹನುಮಂತ್ ಕಾಡಗೋಳಿ, ಅಶೋಕ್ ಮುಂದಿನಮನೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಗ್ರಾಮಸ್ಥರು ಭಾಗವಹಿಸಿದ್ದರು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಮಂಜುನಾಥ್ ಇವರು ಉಪಸ್ಥಿತರಿದ್ದರು. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. ಸುಮಾರು ವರ್ಷಗಳಿಂದ ಹೊಳೆಯಾಲೂರು ಆರೋಗ್ಯ ಪ್ರಾಥಮಿಕ ಕೇಂದ್ರ ಅಂತಂದ್ರೆ 24 ತಾಸು ಹೊಳೆಯಾಲೂರಿನ ಒಂದು ಆಸ್ಪತ್ರೆ ಇದೆ. ಈ ಆಸ್ಪತ್ರೆ ಸುಮಾರು ಒಂದು 21 ಗ್ರಾಮಗಳಿಗೆ ಇದು ಬಿಗ್ ಸಿಟಿ ಇದೆ. ಹೊಳೆಯಾಲೂರಿಗೆ ಅಂದ್ರೆ ಸುತ್ತಮುತ್ತ ಹಳ್ಳಿಗೆ ಏನಪ್ಪ ಅಂತಂದ್ರೆ ಬಿಗ್ ಸಿಟಿ. ನೋಡ ಬಿಟ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಬರೋ ಹೊಳೆಯಾಲೂರು ದೊಡ್ಡೂರಪ್ಪ ಅಂತಂದ್ರೆ ಆಲೂರು ಒಂದು ಇತಿಹಾಸದ ಒಂದು ಊರಿದೆ. ಜನ್ಮಸ್ಥಳ ಐತಿ. ಏನಪ್ಪ ಅಂತಂದ್ರೆ ಈಗ ಸಾಕಷ್ಟು ಇಲ್ಲಿ ಉಪ್ಪಿಡಿಗೂ ಭಾಳ ಆಗ್ತದೆ. ಎಷ್ಟಾಗುತ್ತೆ ಉಪ್ಪಿಡಿ? 80ರಿಂದ 100 ಮಂದಿ ನೀವೊಬ್ಬರು ಏನು ಅದನ್ನು ಸರಿಪಡಿಸಾಗುತ್ತೆ. ಓಪಿಡಿ ಅಂತಂದರೆ ಬಂದಂಥ ಪೇಷಂಟ್ಗಳಿಗೆ ಸರಿಯಾಗಿ ಬಂದಂಥ ರೋಗಿಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬರುವವರಿಗೆ ಓಪಿಡಿಗೆ ನೋಡುವಂಥದಕ್ಕೆ ಡಾಕ್ಟರ್ ಅದಕ್ಕೆ ಓಪಿಡಿ ಅಂತ ಇಂಗ್ಲೀಷ್ನಾಗ ಹೇಳ್ತಾರೆ. ಹೀಗಾಗಿ ಹೊಳೆಯಾಲೂರು ಬರೀ ಹೊಳೆಯಾಲೂರು ವಿಭಾಗಕ್ಕಿದೆ. ಇನ್ನು ನಾವು ಸರಿಯಾಗಿ ಆಸ್ಪತ್ರೆ ಒಳಗೆ ಸರಿಯಾಗಿ ಟ್ರೀಟ್ಮೆಂಟ್ ಸರಿಯಾಗಿ ಇರ್ತಪ್ಪ ಅಂತಂದ್ರೆ ಇನ್ನೂ ಎಷ್ಟು ಜನ ಕೂರ್ಬೋದು ಅದನ್ನು ವಿಚಾರ ಮಾಡಿಕೊಂಡು ಸಂಬಂಧಪಟ್ಟಂಥ DHO ಆಗಿರ್ಬೋದು. ಈಗ ಹೋದ ತಿಂಗಳೊಳಗೆ ನಮ್ಮ ರಾಮಘಟ್ಟದ ಉಪಾಧ್ಯಕ್ಷ ಶರೀಫ್ ಅವರು ಆಲ್ರೆಡಿ ನಮ್ಮ ಯುವ ಕರ್ನಾಟಕ ಮಟ್ಟಿಗೂ ಹಾಕಿದ್ದೆ. ಡಾಕ್ಟರ್ಸ್ದ ಒಂದು ಹೋಗುವಂಥ ವೇಳೆ ಸ್ವಲ್ಪ ಏರುಪೇರಾಗಿತ್ತು ಅಂತಂದು ಆ ವಿಷಯದ ಅನುಸಾರವಾಗಿ ನಾವು DHO ಜೊತೆ ಮಾತಾಡಿದ್ದೀವಿ. ದಯವಿಟ್ಟು ಏನಪ್ಪ ಅಂತಂದ್ರೆ ಇದು ಒಂದು ಹೊಳೆಯಾಲೂರು ದೊಡ್ಡದ ಒಂದು ಗ್ರಾಮ ಇದೆ. ಈ ಗ್ರಾಮಕ್ಕೆ ಏನಪ್ಪ ಅಂತಂದ್ರೆ ಸಾಕಷ್ಟು ಹಳ್ಳಿಗಳು ಸಂಬಂಧಪಡ್ತವೆ. ಇಲ್ಲಿ ನೀವು ಸತತವಾಗಿ ಬಂದು ಒಂದು 2 ವರ್ಷ ಸರಿಯಾಗಿ ಬಂತಾರೆ. ಇಲ್ಲಿಂದ ಒಂದು ನಿಮ್ಮ ಕೈಗಳಿಂದ ಇಲ್ಲಿ ಎಲ್ಲರಿಗೂ ಸರಿಯಾಗಿ ಟ್ರೀಟ್ಮೆಂಟ್ ನಡೆದೈತಿ. ನಮ್ಮದು ಉದ್ದೇಶ ಯುವ ಕರ್ನಾಟಕದ ಉದ್ದೇಶ ಏನಪ್ಪ ಅಂತಂದ್ರೆ ಇನ್ನೂ ಬರುವಂಥ ಎಲ್ಲ ರೋಗಿಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಆಗಬೇಕು. ಸರಿಯಾಗಿ ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದು ಬೆಡ್ಡಿನ ವ್ಯವಸ್ಥೆ ಇಲ್ಲ. ನಾನು ಇವತ್ತು ಕೇಳಲ್ಪಟ್ಟೆ ನಾನು ಏನಂತ ಅಂತಂದ್ರೆ ಬೆಡ್ ಏನು ಪೇಷಂಟ್ ಬಂದು ಮಕ್ಕೊಂತಾರಲ್ಲ ಬಂದು ರಿಟರ್ನ್ ಹೊಳ್ಳಿ ನಾವು ಆ ಪೇಷಂಟ್ ಕಡೆ ಆ ಪೇಷಂಟ್ ಏನಾದ್ರು ಡಿಸ್ಚಾರ್ಜ್ ಆತಪ್ಪ ಅಂತಂದ್ರೆ ಆ ಹೇಗೆ ಸ್ಟಾಫ್ ಇಲ್ಲ. ಇರೋರೊಬ್ಬರು ಕಿರಣ್ ಡಾಕ್ಟರ್ ಅವ್ರು ಬಿಟ್ಟರೆ ಮತ್ತೆ ಯಾರಿಲ್ಲ ಅಲ್ಲಿ. ಸ್ಟಾಫ್ ಏನಪ್ಪ ಅಂತಂದ್ರೆ 2 ಮಂದಿ ಸ್ಟಾಫ್ ಅಂದ್ರೆ ಅವ್ರು ಬಿಟ್ಟರೆ ಇವ್ರು ಡಾಕ್ಟರ್ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅಂತಂದ್ರೆ. ಹೀಗಾಗಿ ಏನಪ್ಪ ಅಂತಂದ್ರೆ ನೀವು ಇವತ್ತು ಏನಪ್ಪ ಅಂದ್ರೆ
DHO ಸಾಹೇಬರಿಗೆ ಮತ್ತು ನಿಮ್ಮ ತಾಲೂಕು ಇವರಿಗೆ ಭಜಂತ್ರಿ ಅವರಿಗೆ ಅವ್ರ ಗಮನಕ್ಕೆ ತೊಗೊಂಬರಿ. ನಾವು ಫೋನ್ ಮಾಡೋ ಮುಖಾಂತರ ಅವ್ರಿಗೂ ನಾವು ಮಾತಾಡ್ತೀವಿ. ಮಾತಾಡಿಕ್ಯಾಟ ಆದಷ್ಟು ಬೇಗನೆ ಇಲ್ಲೇನು ಸಮಸ್ಯೆಗಳದು ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ವ್ಯವಸ್ಥೆ ಮಾಡಿರಿ. ಆಂಬ್ಯುಲೆನ್ಸ್ ಬಂತು, ಆಂಬ್ಯುಲೆನ್ಸ್ ಏನಪ್ಪ ಅಂತ ಇಲ್ಲಿಂದ ನಾವು ನೋಡಕ್ ಹೋಗ್ಬೇಕಂತಂದ್ರು ಕೂಡ ಡೀಸೆಲ್ಗೆ ಅವಕಾಶ ಮಾಡಕತ್ತಾರಂತ. ಅದನ್ನೆಲ್ಲ ಯಾಕೆ ಇಲ್ಲಿ ಬರೋರ ಬಡವರು ಬಂದಿರ್ತಾರ, ಅವ್ರ ಕಡೆ ದುಡ್ಡು ಇದೆಯಪ್ಪ ಅಂತಂದ್ರೆ ನಾವು ಬೇರೆ ಕಡೆನೇ ತೋರಿಸ್ತಿದ್ವಿ, ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ತಿದ್ವಿ. ಸರ್ಕಾರ ನಮಗಾಗಿ ಇದು ಒಂದು ಅವಕಾಶ ಕೊಟ್ಟೈತಪ್ಪ ಅಂತಂದ್ರೆ ಸರಿಯಾಗಿ ಅದನ್ನು ಟ್ರೀಟ್ಮೆಂಟ್ ಕೊಡುವಂತ ವ್ಯವಸ್ಥೆ ಮಾಡಿ ಸರ್. ಹೀಗಾಗಿ ಅದಕ್ಕೇನಪ್ಪ ಅಂತಂದ್ರೆ ಇಲ್ಲಿ ಡಿ ಗ್ರೂಪ್ ಇರುವಂತ ಎಲ್ಲ ಸಿಬ್ಬಂದಿಗಳಾಗಿರ್ಬೋದು ಅವ್ರಿಗೆ ಇನ್ನೊಮ್ಮೆ ಅಲರ್ಟ್ ಮಾಡ್ರಿ, ಅವ್ರಿಗೆ ಇನ್ನೊಮ್ಮೆ ಒಂದು ಎಚ್ಚರಿಕೆ ಗಂಟೆ ಕೊಡ್ರಿ, ಬಂದಂತ ಒಂದು ರೋಗಿಗಳ ಜೊತೆ ಒಂದು ಸ್ಪಂದನೆಯಿಂದ ಇರ್ರಿ ಅಂತಂದ್ರೆ ಸರಿಯಾಗಿ. ಮತ್ತೇನಪ್ಪ ಅಂದ್ರೆ ಇವತ್ತು ಬಂದು ನನಗೆ ಕರೆ ಏನಪ್ಪಾ ಅಂದ್ರೆ ಇಲ್ಲೇ ಇಂಜೆಕ್ಷನ್ ಇರ್ಲಾರದ್ದು ಹೊರಗಡೆ ಬರ್ದು ಕೊಟ್ಟು ನೀವು ಒಳಗೆ ಕರೆಸಿ ಇಂಜೆಕ್ಷನ್ ಮಾಡ್ಸಕ್ಕೆ ಸರ್. ಇದನ್ನ ದಯವಿಟ್ಟು ಸರ್ಕಾರ ಎಲ್ಲಾ ರೀತಿಯಿಂದನೂ ಇಡೀ ಕರ್ನಾಟಕಕ್ಕೆ ಎಲ್ಲಾ ರೀತಿಯಿಂದನೂ ಔಷಧ ಉಪಚಾರಗಳನ್ನು ಸರಿಯಾಗಿ ಟ್ರೀಟ್ಮೆಂಟ್ ಸರಬರಾಜು ಮಾಡಕತ್ತೈತೆ. ಅದನ್ನೇ ತಿಳಿಸ್ಕೊಡ್ತೇನೆ. ಅದಕ್ಕೆ ತಾವು ತಮ್ಮದು ಒಂದು ಅಭಿಪ್ರಾಯ ಹೇಳಿ ಸರ್. ಇಲ್ಲ, ತಾವು ಹೇಳಿದ್ರೆ ಈಗ ಒಂದು ಇಂಜೆಕ್ಷನ್ ಇದೆ ಹೇಳಿದಲ್ಲ, ಬರೀ ಸ್ಟೇಟ್ ಲೆವೆಲಿಂದ ಒಂದು ಇಂಜೆಂಟ್ ಹಾಕಿ ಪರ್ಚೇಸ್ ಮಾಡಿ ಕೊಡತ್ತಾರೆ. ಆಲ್ರೆಡಿ ಪ್ರೊಸೆಸ್ ರನ್ನಿಂಗ್ ಅಲ್ಲ. ಇನ್ನೊಂದು ತಿಂಗಳೊಳಗೆ ಅದು ಸ್ಟೇಟ್ ಬಜೆಟ್ ಏನು ಇಂಜೆಂಟ್ ಏನು ಅದು ಬರ್ತೈತಿ. ಅಲ್ಲಿವರೆಗೆ ನಮ್ಗೆ ಒಂದು ಎಮರ್ಜೆನ್ಸಿ ಡ್ರಗ್ಸ್ ಏನು ಬೇಕಾಗಿತ್ತು ಅದು ನಾವು ಆಲ್ರೆಡಿ ನಮ್ಮ ಸ್ಟೇಟ್ ಸಾಹೇಬರ್ದು ಅಡ್ಮಿನಿಸ್ಟ್ರೇಷನ್ ಅವರಾದ ಅವ್ರಿಗೆ ಕೇಳಿ ಎಲ್ಲ ಇಂಜೆಕ್ಷನ್ ತರ್ಸಾರೆ. ಈಗ ನಮ್ಮ ಡಿಪಾರ್ಟ್ಮೆಂಟ್ ರೋಗಿಗಳಿಗೆ ಕೊಡಾಕ್ತೀವಿ. ಯಾವ ಅನಾನುಕೂಲ ಆಗದೆ ನೋಡ್ತೀವಿ. ಅದ್ರ ಜೊತೆಗೆ ಒಂದು ನಮ್ಮ ಸ್ಟಾಫ್ಗೂ ಆಲ್ರೆಡಿ ಒಂದು ನೋಟಿಸ್ ಕೊಡ್ತೀವಿ, ಕರೆಕ್ಟ್ ಟೈಮ್ ಬರಬೇಕು. ಎಲ್ಲ ಒಂದು ರೋಗಿಗಳ ಜೊತೆ ಕರೆಕ್ಟಾಗಿ ಚೆನ್ನಾಗಿ ಸ್ಪಂದಿಸಬೇಕು. ಅವ್ರಿಗೇನೋ ತೊಂದರೆ ಕರೆಕ್ಟಾಗಿ ಕೇಳಿ ಅದೊಂದು ಕರೆಕ್ಟಾಗಿ ಅದಕ್ಕೆ ಸ್ಪಂದಿಸಬೇಕಂತ ಹೇಳಿ ಅವ್ರಿಗೆ ಆಲ್ರೆಡಿ ಫುಲ್ ಟೈಮ್ ಕೊಡ್ತೀವಿ. ಇನ್ನೂ ಒಂದ್ಸಲ ನಾವು ಎಲ್ಲರಿಗೂ ಮೀಟಿಂಗ್ ಕರೆದು ಇನ್ನೂ ಒಂದ್ಸಲ ಹೇಳ್ತೇವೆ ಅವ್ರಿಗೆ. ಈಗ ನಮ್ಮೊಂದು ಬಡ ರೋಗಿಗಳು ಬರ್ತಾರೆ, ಸೊ ಅವರಿಗೆ ಕರೆಕ್ಟಾಗಿ ಸ್ಪಂದಿಸಬೇಕು. ಎಲ್ಲ ಒಂದು ಅವ್ರಿಗೇನು ತ್ರಾಸ ಐತಿ ಅದನ್ನು ಕರೆಕ್ಟಾಗಿ ಹೇಳಿ ಅವರಿಗೆ ಭಾಳ ತಂದು ಕುಂದಿಸೋದಾಗಿ ಆ ಥರ ಮಾಡಬಾರ್ದು. ಕರೆಕ್ಟಾಗಿ ಅವ್ರಿಗೆ ಏನು ರೆಸ್ಪಾನ್ಸ್ ಮಾಡಬೇಕು ಮಾಡಿ. ಆಮೇಲೆ ನೀರಿನ ಒಂದು ಹೇಳಿದ್ರು, ನೀರಿನ ವ್ಯವಸ್ಥೆನೂ ಡೈಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಲ್ರೆಡಿ ಇರ್ತೈತೆ. ಈಗ ಅದು ರೆಗ್ಯುಲರಾಗಿ ಇರೋ ಥರ ನಾನು ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ನಮ್ಮ ಒಂದು ಸಾಹೇಬರು DH ಸಾಹೇಬರು ಮತ್ತು DH ಸಾಹೇಬ್ರಿಗೆ ಒಂದು ಮನವಿನ ನಾನು ಮುಟ್ಟಿಸ್ತೀನಿ. ಸೊ ಇವೇನು ಅನಾನುಕೂಲ ಹೇಳಿರಲ್ಲ, ಸೊ ಅದೆಲ್ಲ ಬೇಗನೆ ಅದು ಸಾಹೇಬರು ಬರುತ್ತೆ. ಸೊ ಅದು ಜನರಿಗೆ ಅನುಕೂಲ ಆಗೋ ಥರ ನಾವು ಮಾಡ್ತೀವಿ. ಆಮೇಲೆ ಸರ್ ಟ್ರೀಟ್ಮೆಂಟ್ ಚಲೋ ನಡೆದಿಲ್ಲ, ಏನೂ ಸಮಸ್ಯೆಗಳಿಲ್ಲ. ಗುಳಿಗೆ ಇಂಜೆಕ್ಷನ್ ಎಲ್ಲ ಸ್ಟಾಫ್ ಎಲ್ಲ ನಿಮ್ಮ ಜೊತೆ ಸರಿಯಾಗಿ ಸ್ಪಂದನೆ ಮಾಡಕತ್ತಾರ ಇಲ್ಲ. ನಿಮ್ಗೆ ಯಾವಾಗ ಹಂಗೆ ಏನಾಗಿತ್ತು ನಿಮ್ಗೆ? ಎಲೆಕ್ಟ್ರಿಕಲ್ ತಂಬಾಕ ಚಹಾ ಕಡಿಮೆ ಮಾಡ್ಬೇಕು. ನಾನು ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ಆರಾಮ ಬಿಟ್ಟ ಬಿಡಿಸ್ತೀರ.
ಟೈಮಾ Exactly.